ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಂದು ನಾವು ಮತ್ತೆ ವರ್ಚುವಲ್ ಕ್ಲಾಸ್ ಮಾಡಲಿಕ್ಕೆ ಮತ್ತೆ ಬಂದಿದ್ದೀವಿ. ನಿಮಗೆಲ್ಲ ಗೊತ್ತಿದೆ ಏನು ಸರ್ ಇದು, ಕ್ಲಾಸಲ್ಲಿ ಕೂಡ ನೀವು ಮಾಸ್ಕನ್ನು ಹಾಕೊಂಡು ಬಂದಿದ್ದೀರಿ ಅಂತ. ದಯವಿಟ್ಟು ನಿಮಗೆ ವಿದ್ಯಾರ್ಥಿಗಳೇ, ಈ ಮಾಸ್ಕಿನ ಅನಿವಾರ್ಯತೆ ಮತ್ತು ಮಾಸ್ಕ್ ಹೇಗೆ ನಮಗೆ ಜೀವನ ಉಳಿಸುತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ನಿಮ್ಗೆ ಗೊತ್ತಿದೆ. ಆದರೂ ಕೂಡ ಮತ್ತೊಂದು ಸಾರಿ ಹೇಳಕ್ಕೆ ಬಯಸ್ತೀನಿ, ಯಾಕಂದ್ರೆ ಇದು ನಮಗೆ ಪ್ರಾಣವಾಯು. ನಿಜವಾಗ್ಲೂ ಮಾಸ್ಕ್ ಎಂಬುದು ನಮಗೆ ಪ್ರಾಣವಾಯು ತರಾನೇ ಕೆಲಸ ಮಾಡ್ತಾ ಇದೆ. ತುಂಬಾ ಊರುಗಳಲ್ಲಿ, ಬಹಳಷ್ಟು ಕಡೆಗಳಲ್ಲಿ ಇವತ್ತು ಮಾಸ್ಕ್ ಹಾಕೊಳ್ಳೋದಕ್ಕೆ ಕಾರಣ ಇವತ್ತು ಆಕ್ಸಿಜನ್ನೇ ಅವರಿಗೆ ಇವತ್ತು ಸಿಗ್ತಾ ಇಲ್ಲ. ಅಂದ್ರೆ ಮಾಸ್ಕ್ ಹಾಕೊಂಡಿದ್ದಿಲ್ಲ ಅವರು, ಅವರಿಗೆ ವೈರಸ್ ಬಂತು, ಅಟ್ಯಾಕ್ ಆಯಿತು, ಅವರಿಂದನೇ ಇವತ್ತು ಈ ಒಂದು ಸ್ಪ್ರೆಡ್ಡಿಂಗ್, ಅಂದ್ರೆ ಮಾಸ್ಕ್ ಹಾಕಲಾರದೆ ಇನ್ನೊಬ್ಬರಿಗೆ ಸ್ಪ್ರೆಡ್ ಮಾಡಿ ಈ ರೀತಿಯಾಗಿ ಇವತ್ತು ಉಲ್ಬಣಿಸ್ತಾ ಇದೆ ಈ ಒಂದು ಕೊರೋನಾ ಮಹಾಮಾರಿ. ಸೊ ಇದನ್ನು ನಾವು ತಡೆಗಟ್ಟಬೇಕಾದ್ರೆ ಮಾಸ್ಕ್ ಮಾತ್ರ ಕಡ್ಡಾಯವಾಗಿ ನಾವು ಮನೆ ಬಿಟ್ಟು ಹೊರಗಡೆ ಹೋಗಬೇಕಾದ್ರೆ ಕಡ್ಡಾಯವಾಗಿ ನಾವು ಮಾಸ್ಕ್ನ ಬಳಸಬೇಕು ಅಂತ ಹೇಳ್ತಾ, ಜೊತೆಗೆ ಹೊರಗಡೆ ಹೋದಾಗ, ಜೊತೆಗೆ ಮನೆಗೆ ಬರಬೇಕಾದ್ರೆ ನೀವು ಆಗಾಗ ಸ್ಯಾನಿಟೈಸರ್ನ ಬಳಕೆ ಮಾಡೋದಾಗ್ಲಿ ಅಥವಾ ಮನೆಗೆ ಬಂದ ಮೇಲೆ ನೀವು ಸೋಪಿನ ಮೂಲಕ ಸ್ವಚ್ಛವಾಗಿ ಕೈ ತೊಳೆಯುವ ಮೂಲಕ ಆ ವೈರಸ್ನ ದೂರ ಇಡಬಹುದು ಅಂತ ಹೇಳ್ತಾ, ನಿಮ್ಗೆಲ್ಲ ಗೊತ್ತಿದೆ ಎಷ್ಟೊಂದು ಜೀವಗಳು ಇವತ್ತು ಈ ಒಂದು ವೈರಸ್ಗೆ ಬಲಿ ಆಗ್ತಾ ಇದೆ. ತುಂಬಾ ಮನೆಗಳಲ್ಲಿ ಆಗ್ತಾ ಇದೆ. ಅದು ಇವತ್ತು ಟಿವಿ ನೋಡ್ತಾ ಇದ್ರೆ ಭಯ ಅನಿಸ್ತಾ ಇದೆ. ದಯವಿಟ್ಟು ವಿದ್ಯಾರ್ಥಿಗಳೇ, ಇವತ್ತು ನೀವು ಇಷ್ಟು ದೂರ ಇರಬೇಕಂತಂದ್ರೆ ಅದಕ್ಕೆ ಕಾರಣ ಒಂದು ವೈರಸ್ಸು. ಎರಡನೇದು ನಮ್ಮದು ಒಂದು ಪಾತ್ರ ಇದೆ, ಏನಂದ್ರೆ ಮಾಸ್ಕ್ ಧರಿಸದೆ ನಾವು ಇವತ್ತು ಹೊರಗಡೆ ಹೋಗ್ತಾ ಇರೋದು ಕೂಡ ಕಾರಣ ಆಗಿದೆ. ದಯವಿಟ್ಟು ಅದಕ್ಕೋಸ್ಕರ ಮಾಸ್ಕ್ ಅನ್ನ ಆದಷ್ಟು ನೀವು ಧರಿಸಿ ಹೊರಗಡೆ ಹೋಗಿ ಅಂತ ಹೇಳ್ತಾ, ಇವತ್ತು ನಾನು ಪಾಠ ಮಾಡಬೇಕಾದ್ರೆ ಈ ಒಂದು ಅನಿವಾರ್ಯವಾಗಿ ಈ ಮಾಸ್ಕ್ ಅನ್ನ ನಾನು ತೆಗಿತಾ ಇದ್ದೇನೆ. ದಯವಿಟ್ಟು ನೀವು ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ನ ಧರಿಸಿಯೇ ನೀವು ಹೊರಗಡೆ ಹೋಗಿ. ಜೊತೆಗೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ 45 ವರ್ಷ ಮೇಲ್ಪಟ್ಟವರಿದ್ರೆ ಯಾವುದೇ ಒಂದು ನೋಂದಣಿ ಮಾಡಿಸದೇ ಕೂಡ ಅವರು ಈ ವ್ಯಾಕ್ಸಿನ್ ಅನ್ನ ಹಾಕಿಸ್ಕೊಳ್ಬಹುದು. ಆ ನಂತರ 18 ವರ್ಷ ಹಾಗೂ ಮೇಲ್ಪಟ್ಟವರು ಕೂಡ ವ್ಯಾಕ್ಸಿನ್ ತಗೊಳ್ಬಹುದು. ಅವರು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ದಯವಿಟ್ಟು ಯಾರು ಕೂಡ ತಪ್ಪದೆ ಈ 45 ವರ್ಷ ಮೇಲ್ಪಟ್ಟವರಾಗಿರ್ಬೋದು ಅಥವಾ ಅದಕ್ಕೆ ಕೆಳಗಿದ್ದವರು, ಸೊ ದಯವಿಟ್ಟು ವ್ಯಾಕ್ಸಿನ್ ತಪ್ಪದೆ ತಗೊಳ್ತಾ ಈ ಒಂದು ಮಹಾಮಾರಿಯನ್ನ ದೂರ ಓಡಿಸೋಣ ಅಂತ ಹೇಳ್ತಾ ಈ ಒಂದು ಪಾಠವನ್ನ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಈ ಒಂದು ಸಿಲೆಬಸ್ ಬಗ್ಗೆ ನೋಡ್ತಾ ಇರ್ಬೇಕಾದ್ರೆ, ನಾವು ಈ ಒಂದು ಸಿಲೆಬಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ನಿಮಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳೇ. ಸುಜಾನ್ ಭಗತ್ ಕರ್ತವ್ಯ और सत्यता, गंगा मैया से साक्षात्कार, एक कहानी यह भी, ಭಾರತ ರತ್ನ ವಿಶ್ವೇಶ್ವರಯ್ಯ. ನಿಮಗೆಲ್ಲ ಗೊತ್ತಿದೆ ಈ 5 ಪಾಠಗಳು. ಜೊತೆಗೆ ಮಧ್ಯಕಾಲೀನ ಕವಿತಾ ರೈದಾಸ್ ಬಾನಿ, ಸೂರದಾಸ್ ಕೆ ಪದ್, ನಂತರ ಆಧುನಿಕ ಕವಿತಾ ಅಧಿಕಾರ ಗಹನೆ ಕಾಯರ್ ಮತ್ ಬನ್, ಏಕ್ ವೃಕ್ಷ ಕಿ ಹತ್ಯ, ಇದು ಕೂಡ ಮುಗಿದಿದೆ. ಜೊತೆಗೆ ಸೂಕಿ ಡಾಲಿ ಪ್ರತಿಶೋಧ ಅಪಠಿತ ಭಾಗ ಅಂದ್ರೆ ತೃತೀಯ ಸೋಪಾನ. ಸೊ ನಿಮಗೆ ಈ ರೀತಿಯಾಗಿ ಜೊತೆಗೆ ಗ್ರಾಮರ್ ಎಲ್ಲವೂ ಕೂಡ ಮುಗಿದಿದೆ. ಆದಾಗ್ಯೂ ಕೂಡ ಮತ್ತೊಂದು ಸಾರಿ ನಿಮಗೆ ಪರೀಕ್ಷೆ ಮುಗಿಯುವವರೆಗೂ ಕೂಡ ಈ ಒಂದು ಪಾಠವನ್ನ ಮತ್ತೊಂದು ಸಾರಿ ನಾವು ನಿಮಗೆ ಮತ್ತೊಂದ್ಸರಿ ಪಾಠ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀವಿ. ದಯವಿಟ್ಟು ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಕ್ಲಾಸ್ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ನೀವು ನೋಡಿದ ಹಾಗೆ ಅಂದ್ರೆ ಒಂದು ಲೈಕ್ ಕೊಟ್ಟು ಅದನ್ನ ಮುನ್ನಡೆಸಬೇಡ್ರಿ. ಲಾಸ್ಟ್ ಟೈಮ್ ಮಾಡಿದ ಹಾಗೆ. ಅದಕ್ಕೋಸ್ಕರನೇ ನಿಮ್ಗೆ ಏನ್ ಮಾಡ್ತಾ ಇದೀವಿ ಅಂದ್ರೆ, ಲಾಸ್ಟ್ ಟೈಮ್ ನಾವು 25 ನಿಮಿಷ ಅಥವಾ 40 ನಿಮಿಷವರೆಗೆ ಪಾಠ ಮಾಡಬೇಕಾದ್ರೆ ನೀವು ಏನ್ ಮಾಡ್ತಾ ಇದ್ರಿ, ಒಂದು 5 ನಿಮಿಷ ನೋಡಿದ ಹಾಗೆ ಒಂದು ಲೈಕ್ ಬಟನ್ ಅಥವಾ ಒಂದು ಕಾಮೆಂಟ್ ಕೊಟ್ಬಿಡ್ತಾ ಇದ್ರಿ. ಆದ್ರೆ ಈ ಸಾರಿ ಹಾಗಾಗಬಾರ್ದ ಉದ್ದೇಶದಿಂದನೇ ಕೇವಲ 15ರಿಂದ 20 ನಿಮಿಷಗಳವರೆಗೆ ಮಾತ್ರ ವಿಡಿಯೋ ಮಾಡಿ, ಅದರಲ್ಲಿ ಕೇವಲ ಆ 15-20 ನಿಮಿಷ ಒಳಗಡೆ ಇರ್ತಕ್ಕಂಥ ಒಂದು ಪಾಠದಲ್ಲಿ ಒಂದು 3ರಿಂದ 5 ಪ್ರಶ್ನೆಗಳು ನಿಮಗೆ
ಕೊಡ್ತಾ ಇದ್ದೀನಿ. ಆ 3-5 ಪ್ರಶ್ನೆಗಳನ್ನು ನೀವು ಆ ಪಾಠದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಕೊಟ್ಟದ್ದು ಅದನ್ನ ಬರೆದು ನೀವು ನನಗೆ ವಾಟ್ಸಪ್ ಮಾಡಿದ್ರೆ ನನಗೆ ಈ ಒಂದು ಪಾಠವನ್ನ ನೀವು ಖಂಡಿತ ನೋಡಿದಿರಿ ಅಂತ ಅರ್ಥ ಆಗುತ್ತೆ. ಜೊತೆಗೆ ನಾನು ಈ ಪಾಠವನ್ನ ಮಾಡಿದ್ದಕ್ಕೆ ಸಾರ್ಥಕತೆ ಒಂದು ಸಿಗುತ್ತೆ ಅಂತ ಹೇಳುವ ಮೂಲಕ ಈ ಪಾಠದ ಮುಖಾಂತರ ಮತ್ತೊಂದು ಸಾರಿ ಸಿಲೆಬಸ್ ನ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಮುಖ್ಯವಾಗಿ ಹೇಳ್ತಾ ಇದ್ದೀನಿ. ಅವಾಗಲೂ ನಾನು ನಿಮಗೆ ಈ ಒಂದು ನೀಟು ಮತ್ತೆ ಸಿಇಟಿಗೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರಿ ಅಥವಾ ಕೊಡ್ತಾ ಇದೀವಿ. ಅದೇ ಈ ಒಂದು ಪಾಠವನ್ನ ನೀವು ಕೇವಲ ಈಗ ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಕೇವಲ ಪ್ರಶ್ನೋತ್ತರಗಳನ್ನ ಬರೆದು ತೋರಿಸಿದ್ರೆ ಸಾಕು. ಜೊತೆಗೆ ಈ ಪಾಠದಲ್ಲೇ ಬರ್ತಕ್ಕಂಥ ಮುಖ್ಯ ಅಂಶಗಳು ಕೂಡ ನೀವು ಆಲ್ರೆಡಿ ಕಳೆದ ಬಾರಿ ಅಂದ್ರೆ ಈ ಒಂದು ತಿಂಗಳ ಹಿಂದೆ ನಾವೇನು ಪಾಠ ಬೋಧನೆ ಮಾಡಿದ್ದೀವಿ ನೇರವಾಗಿ ಆಕ್ಚುಯಲ್ ಕ್ಲಾಸ್ ಅಲ್ಲಿ. ಸೊ ಅದನ್ನ ನೀವು ಅರ್ಥ ಮಾಡ್ಕೊಂಡಿದ್ರಿ. ಇದು ಪುನರಾವರ್ತಿ ಅಂತ ತಿಳ್ಕೊಂಡು ನೀವು ಇದನ್ನ ಮತ್ತೊಂದ್ಸರಿ ಪಾಠವನ್ನ ನೋಡಿ. ಜೊತೆಗೆ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಒಂದು ಸಂದೇಹ, ಡೌಟ್ಸ್ ಇತ್ತಂದ್ರೆ ವಾಟ್ಸಪ್ ಮೂಲಕ ಅಥವಾ ಫೋನ್ ಮೂಲಕ ನನಗೆ ನೀವು ಸಂದೇಶ ಅಥವಾ ಇನ್ನು ಮೆಸೇಜ್ ಅಥವಾ ಕಾಲ್ ಮೂಲಕ ನೀವು ನನ್ನ ಸಂಪರ್ಕಿಸಬಹುದು. ಜೊತೆಗೆ ಈ ಒಂದು ಪಾಠ ಕೇವಲ 15-20 ನಿಮಿಷ ಮಾತ್ರ ಯಾಕೆ ಮಾಡ್ತೀವಿ ನಿಮ್ಮೆಲ್ಲ ಗೊತ್ತಿರಲಿ ವಿದ್ಯಾರ್ಥಿಗಳೇ. ನೀವು ಅರ್ಧ ಗಂಟೆಗಿಂತ ಜಾಸ್ತಿ ಮಾಡಿದ್ರೆ ನೀವು ನೋಡ್ಲಿಕ್ಕೆ ಸಮಯಾವಕಾಶ ಆಗದೆ ಇರಬಹುದು, ಅಥವಾ ಇಂಟರ್ನೆಟ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಇನ್ನಿತರ ಸಮಸ್ಯೆಗಳು ಬಂದಿರಬಹುದು. ಯಾಕಂದ್ರೆ ಒಂದೇ ದಿವಸ ನಿಮಗೆ 5-6 ವಿಷಯಗಳ ಒಂದು ಈ ವಿಡಿಯೋ ಮೂಲಕ ನಿಮಗೆ ಬಂದಿರ್ತವೆ. ಅವಾಗ ನಿಮಗೆ ಯಾವ್ದು ನೋಡ್ಲಿ ಬಿಡ್ಲಿ ಅಥವಾ ಯಾವುದನ್ನ ನಾನು ಬಿಡಬೇಕು ಇದು ಗೊಂದಲ ಆಗಬಾರದು, ಅಥವಾ ನೋಡಿದ ಹಾಗೆ ನೀವು ಲೈಕ್ ಕೊಡೋದು ಬೇಡ ಅಂತ ಒಂದು ಉದ್ದೇಶದಿಂದಾನೇ ನಾನು ಕೇವಲ 15-20 ನಿಮಿಷ ಒಳಗಡೆ ಮಾತ್ರ ಪಾಠವನ್ನ ಮಾಡ್ತಾ ನಿಮಗೆ ಒಂದು ವಾರದಲ್ಲಿ 5-6 ತರಗತಿಗಳು ನಿಮಗೆ ಕೊಡ್ತೀನಿ ಅಥವಾ ಸಂದೇಶ ಕಳಿಸ್ತೀನಿ ಅಂತ ಹೇಳ್ತಾ ಈ ಪಾಠದ ಮುಖಾಂತರ 2ನೇ ಇನ್ನಿಂಗ್ಸ್ ಅಂದ್ರೆ ಇಲ್ಲಿ ನಮ್ಮ ಒಂದು ಸಿಲೆಬಸ್ನ 2ನೇ ಹಂತವನ್ನ ಮತ್ತೆ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಅದಕ್ಕೆ ಮುಂಚೆ ನಿಮಗೆ ಮತ್ತೊಂದು ಸಾರಿ ನಿಮಗೆ ಈ ಪಾಠಗಳು ಯಾವ್ಯಾವ ಅಂತ ನಿಮ್ಗೆ ಹೇಳ್ತಾ ಇದ್ದೇನೆ. ಸುಜಾನ್ ಭಗತ್, ಕರ್ತವ್ಯ और सत्यता, गंगा मैया से साक्षात्कार, एक कहानी यह भी, ಭಾರತ ರತ್ನ, ವಿಶ್ವೇಶ್ವರಯ್ಯ, ಇದು ಗದ್ಯ ಪಾಠಗಳು. ಜೊತೆಗೆ ಪದ್ಯಭಾಗ ದ್ವಿತೀಯ ಸೋಪಾನದಲ್ಲಿ ರೈದಾಸ್ ಬಾನಿ, ಸೂರದಾಸ್ಗೆ ಪದ. ಮತ್ತೆ ಆಧುನಿಕ ಕವಿತೆಯಲ್ಲಿ ಅಧಿಕಾರ, ಗಹನೆ, ಕಾಯರ್ ಮತ್ಮನ್, एक वृक्ष की हत्या. तृतीय सोपान अपठित भाग ಅಥವಾ ಏಕಾಂಕಿ ಅಂತ ಕರಿತಾ ಇದೀವಿ. ಸೂಖಿ ಡಾಲಿ, ಪ್ರತಿಶೋಧ. ಸೊ ಇದು ನಿಮಗೆ ಸರ್ಕಾರದ ಅನ್ವಯ ಕೊಟ್ಟಿರ್ತಕ್ಕಂಥ ಒಂದು ಸಿಲೆಬಸ್. ಸೊ ಅದನ್ನು ನಾವಿಲ್ಲಿ ನಿಮಗೆ ಸ್ವಲ್ಪ ಹೆಚ್ಚಿನ ಅಂಕಗಳುಳ್ಳ ಪಾಠಗಳನ್ನ ಮೊಟ್ಟ ಮೊದಲು ಅದನ್ನ ಪಾಠವನ್ನ ಮಾಡೋಣ ಅಂತ ಹೇಳ್ತಾ ಅದನ್ನ ಇದರಲ್ಲಿ ಭಾರತ ರತ್ನ ವಿಶ್ವೇಶ್ವರಯ್ಯವನ್ನ ಈ ಪಾಠವನ್ನ ಮತ್ತೊಂದು ಸಾರಿ ಈ ಪಾಠವನ್ನ ಮಾಡೋಣ ಅಂತ ಹೇಳ್ತಾ ನಿಮಗೆ ಈ ಒಂದು ಪಾಠದ ಲೇಖಕರ ಬಗ್ಗೆ ಇವತ್ತು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಭಾರತ ರತ್ನ ವಿಶ್ವೇಶ್ವರಯ್ಯ, जो पाठ का नाम भारत रत्न विश्वेश्वरಯ್ಯ, लेखक डॉक्टर बालशौरी रेड्डी जी. लेखक का नाम डॉक्टर बालशौरी रेड्डी जी, जो एक दक्षिण भारत के एक लेखक है और एक पास के, जो कर्नाटक के पास आंध्र प्रदेश के निवासी हैं. ये लेखक का नाम जो रेड्डी जी यानी डॉक्टर बालशौरी रेड्डी जी, जो एक बाल साहित्यकार एवं अनुवाद के रूप में प्रसिद्ध है. इनका जन्म 1928 ईस्वी में आंध्र प्रदेश राज्य के गोल्लागुडूर यानी कड़पा जिले के नजदीक जो गोल्लागुडूर नामक छोटा से एक कस्बे में इनका जन्म हुआ. जो इनकी प्रारंभिक शिक्षा गांव में हुई. उसके बाद वे उच्च शिक्षा प्राप्त करने के लिए इलाहाबाद गए और वाराणसी गए. वहां से वे वाराणसी में हिंदू विश्वविद्यालय
हिंदू विश्वविद्यालय तथा श्री वेंकटेश्वर विश्वविद्यालय द्वारा मानक डी.लिट की उपाधि भी प्राप्त किए। और बालेश्वर रेड्डी जी बहुभाषी विद्वान है, जो अहिंदी प्रदेश के एक प्रदेशों में हिंदी भाषा का एक प्रचार और प्रसार भी किए हैं। जो इनसे रचित कुछ रचनाएं जो इस तरह है, जिंदगी की राह, जो उपन्यासों में जिंदगी की राह, यह बस्ती लोग, यह बस्ती ये लोग, भग्न सीमाएं, लकुमा, प्रोफेसर, दावनल, बैरिस्टर। और साहित्य में जो ऐसे एक उपन्यास होने के बाद जो साहित्य कृषि किए हैं, पंचामृत, तेलुगु वांग्मय विविध विधाएं, तेलुगु साहित्य का इतिहास, आंध्र के महापुरुष, आदर्श जीवनियां, दक्षिण की लोक कथाएं, जो इस तरह के अनेक रचनाएं जो इनके द्वारा हो चुकी है, जो यहां पर जो इस पाठ में यानी भारत रत्न विश्वेश्वरैया, जो आपको जो यह पाठ क्यों दिया गया है। छात्रों याद रखिए कि भारत रत्न विश्वेश्वरैया यह पाठ क्यों चयन कर कर आपको दिए हैं। याद रखिए, जो इनकी एक जीवनी, जो विश्वेश्वरैया की जीवनी, इनके एक व्यक्तित्व, इनकी कार्य कुशलता, जो इस परिचय दिलवाने के लिए या इनके परिचय दिलाने के लिए एक पाठ आपको दिए हैं। किस तरह से विश्वेश्वरैया अपने जीवन में अनेक कष्टों को झेलते हुए, कष्टों को सहते हुए, एक कठोर परिश्रम करते हुए और दूरदर्शिता और इनकी एक गुणों को जो आपके जीवन में लाने के लिए जो यह पाठ आपको दिए गए हैं, जो उनके एक योगदान, विश्वेश्वरैया के योगदान, आपको पता है कि विश्वेश्वरैया एक महान व्यक्ति बनने के लिए अपने जीवन में अनेक कष्टों को सहते हुए, जो विदेशों में जाकर वे जो भारत की एक प्रसिद्धि भी या प्रसिद्धि को वहां पर जो भारत और कर्नाटक के एक प्रसिद्धि वहां पर किए थे। जो यहां पर विश्वेश्वरैया इनके एक जन्मदिन को इंजीनियर्स डे जो रूप में सारे देश में मनाया जाता है, क्योंकि इनकी एक सेवा, इनकी एक कार्य कुशलता ऐसी थी। इसलिए छात्रों, आपको यह पाठ भारत रत्न विश्वेश्वरैया जो आज के 5 प्रश्न जो लिखकर व्हाट्सएप कीजिए, जो इससे जान पड़ते हैं कि आप लोग ठीक तरह से यह वीडियो देखे हैं और समझे हैं, जो इससे हमें बहुत प्रसन्नता होगी। इसलिए छात्रों, जो आज के जो 5 प्रश्न लिख लीजिए। जो पहला प्रश्न, भारत रत्न विश्वेश्वरैया इस पाठ के लेखक का नाम लिखिए। पहला प्रश्न, भारत रत्न विश्वेश्वरैया इस पाठ के लेखक का नाम लिखिए। दूसरा प्रश्न, लेखक का जन्म कब और कहां हुआ। दूसरा प्रश्न, लेखक का जन्म कब और कहां हुआ। तीसरा प्रश्न, लेखक के रचनाएं लिखिए। तीसरा प्रश्न, लेखक के
रचनाएं लिखिए। चौथा प्रश्न, बालशौर्य रेड्डी लेखक जी किस तरह के इनके पढ़ाई कहां पर और कब हुई, ये लिखकर हमें भेज दीजिए। और पांचवा प्रश्न, भारत रत्न विश्वेश्वरैया इनके जन्मदिन को सारे भारत देश में किस तरह के रूप में वे यहां पर यानी भारत देश में मनाया जाता है, इस 5 प्रश्नों को लिखकर व्हाट्सएप कीजिए। धन्यवाद।